ಯಾವ ಯುವಕರು ದೇಶ ಕಟ್ಟಬೇಕಾಗಿತ್ತು, ಯಾವ ಯುವಕರು ಧರ್ಮ ಜಾಗೃತಿ ಮಾಡಬೇಕಾಗಿತ್ತು, ಯಾವ ಯುವಕರು ಜನ್ಮ ಕೊಟ್ಟಿರುವಂತಹ ತಂದೆ ತಾಯಂದಿರನ್ನ ಸಾಕಿ ಸಲ್ಲಬೇಕಾಗಿತ್ತು, ಯಾವ ಯುವಕರು ನನ್ನ ಗ್ರಾಮದ ಏಳಿಗೆಯನ್ನು ಬಯಸಬೇಕಾಗಿತ್ತಲ್ಲ ಆ ಯುವಕರು ದುಶ್ಚಟದಿಂದ ಬಲಿಯಾಗ್ಯಾರ. ಅವರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಮಾರ್ಗದರ್ಶನ ಮಾಡುವ ಮುಖಾಂತರ ಅವರಿಗೆ ಒಳ್ಳೆಯ ಒಂದು ಜೀವನ ಕಟ್ಟಿಕೊಡುವ ಸಲುವಾಗಿ ಈ ಸಾಂಬ ಸೇನೆ ಅನ್ನೋದು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾವ ತಂದೆ ತಾಯಂದಿರು ಅಣ್ಣ ತಮ್ಮಂದರ ಬಾಂಧವ್ಯವನ್ನು ಗಟ್ಟಿಗೊಳಿಸಬೇಕಾಗಿತ್ತು, ಯಾವ ತಂದೆ ತಾಯಂದಿರು ಅಕ್ಕ ತಂಗಿಯರ ಮಹತ್ವವನ್ನು ತಿಳಿಸಬೇಕಾಗಿತ್ತು, ಯಾವ ತಂದೆ ತಾಯಂದಿರು ಪರಸ್ತ್ರೀ ಮಾತಾ ಸಮಾನ ತಿಳಿಸಬೇಕಾಗಿತ್ತು, ಯಾವ ತಂದೆ ತಾಯಂದಿರು ಮಕ್ಕಳಿಗೆ ಸಂಸ್ಕಾರ ಕೊಡಬೇಕಾಗಿತ್ತಲ್ಲ ಆ ತಂದೆ ತಾಯಂದಿರಿಗೆ ಸಂಸ್ಕಾರ ಇಲ್ಲದ ಕಾರಣ ಮಕ್ಕಳು ಅನಾಗರಿಕರಾಗ್ತಾ ಇದ್ದಾರಲ್ಲ ಅವರಿಗೆ ಜಾಗೃತಿ ಮೂಡಿಸೋ ಸಲುವಾಗಿ ಸಾಂಬ ಸೇನೆ. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ, ಸಂಸ್ಕಾರ ಅಂತ ಹೇಳ್ತೀವಲ್ಲ, ಸಂಸ್ಕಾರ ಎಲ್ಲಿಂದ ಪ್ರಾರಂಭವಾಗ್ತದೆ ಅಂತ. ಇವಾಗಲೇ ಹೇಳಿದೀವಿ ಯಾಕೆ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತಂದ್ರೆ ನಾವೆಲ್ಲರೂ ಕೂಡ ಸಂಸ್ಕಾರ ಪಡಿಬೇಕಾಗಿದೆ. ಹಾಗಾಗಿ ಸಂಸ್ಕಾರ ಪಡಿಬೇಕಂತಂದ್ರೆ ನಮ್ಮಲ್ಲಿ ಸಂಸ್ಕಾರ ಇರಬೇಕಲ್ಲ. ಈಗ ನಾವು ಸಂಸ್ಕಾರ ಕೊಡಬೇಕು ಅಂತ ಹೇಳ್ತೀವಿ, ನನ್ನಲ್ಲೇ ಸಂಸ್ಕಾರ ಇಲ್ಲ ಅಂದ್ರೆ ನಾವು ಏನು ಕೊಡ್ಲಿಕ್ಕಾಗ್ತದ. ಹಾಗಾಗಿ ನಾವು ಸಂಸ್ಕಾರ ಎಲ್ಲಿ ಪಡಿಬೇಕು ಅಂತಂತಂದ್ರೆ ಇಂಥ ಪೂಜ್ಯರಲ್ಲಿ, ಇಂಥ ಮಠಗಳಲ್ಲಿ, ಇಂಥ ದೇವಸ್ಥಾನಗಳಲ್ಲಿ ಮಾತ್ರ ನಾವು ಸಂಸ್ಕಾರ ಪಡಲಿಕ್ಕೆ ಸಾಧ್ಯ ಇದೆ ಹೊರತಾಗಿ ಬೇರೆ ಎಲ್ಲೂ ಕೊಡಲ್ಲ. ಯಾರು ಎಷ್ಟು ದುಡ್ಡು ಕೊಟ್ಟರು ಕೂಡ ಸಂಸ್ಕಾರ ಕೊಡಲ್ಲ. ಎಲ್ಲಿ ಸತ್ಸಂಗ ಇರ್ತದೆ ಅಲ್ಲಿ ಮಾತ್ರ ಸಂಸ್ಕಾರ ಪಡ್ಲಿಕ್ಕೆ ಸಾಧ್ಯ ಅಲ್ಲ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ಅಷ್ಟೇ ಪ್ರತಾಪದಾಗ ಅಷ್ಟೇ ಸೀಮಿತ ಅಲ್ಲ, ಅಫಜಲ್ಪುರ ಮತಕ್ಷೇತ್ರದ ಪ್ರತಿ ಹಳ್ಳಿಯಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಮಾಡ್ಬೇಕಂತ ಹೇಳಿ ಉದ್ದೇಶ ಮಾಡ್ಕೊಂಡಿದ್ದೀವಿ. ಪರಮ ಪೂಜ್ಯರು ಹೇಳಿದ್ರು ಏನು ನಡೀತಾ ಇದೆ, ಏನು ನಡೀತಿದೆ ಸಮಾಜದಲ್ಲಿ, ಎಷ್ಟು ಎಜುಕೇಟೆಡ್, ಎಷ್ಟೋ ಒಂದು ಒಳ್ಳೆಯ ರೀತಿಯಲ್ಲಿ ಶಿಕ್ಷಣ ಪಡೆದರೂ ಕೂಡ ಆ ಮಕ್ಕಳು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. PSIಗಳು ಒಳ್ಳೆ ಗ್ರಾಜ್ಯುಯೇಟ್ ರ್ಯಾಂಕ್ ಪಡೆದವರು ಕೂಡ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಅಂತಂದ್ರೆ ಎಲ್ಲಿ ತಪ್ತಾ ಇದೀವಿ ದಾರಿ ಅಂತ. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿಬಿಟ್ಟು ಒಳ್ಳೆ ಶಿಕ್ಷಣ ನಾವೆಲ್ಲ ಒಂದು ದುಡ್ಡು ಕೊಟ್ಬಿಟ್ಟು ಎಲ್ಲ ದೊಡ್ಡ ಮಟ್ಟದಲ್ಲಿ ಶಿಕ್ಷಣ ಕೊಡ್ತಾ ಇದೆ ಸರ್ಕಾರ. ಆದ್ರೂ ಕೂಡ ಅಂತ ಶಿಕ್ಷಣ ಪಡೆದಂತವ್ರು ಕೂಡ ಆತ್ಮಹತ್ಯೆ ಮಾಡ್ಕೊಂತ ಇದಾರೆ ಅಂತಂದ್ರೆ ಅವರ ಆತ್ಮಸ್ಥೈರ್ಯ ಎಲ್ಲಿ ಹೋಯ್ತು, ಅವ್ರ ಬುದ್ಧಿ ಎಲ್ಲ ಹೋಯ್ತು ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಲ್ಲ. ಇದು ಯಾಕೆ ಕಾರಣ ಆಗ್ತದೆ ಅಂತಂದ್ರೆ ನಾವು ಆಧುನಿಕದಲ್ಲಿ ಬಹಳ ಮುಂದುವರೆದಿವಿ ಅಂತ ಹೇಳ್ತೀವಿ, ಆದ್ರೆ ಆಧ್ಯಾತ್ಮಿಕದಲ್ಲಿ ಬಹಳ ಹಿಂದುಳಿದಿದ್ದೀವಿ. ಹಾಗಾಗಿ ಆಧ್ಯಾತ್ಮಿಕವನ್ನು ನಾವು ಎಲ್ಲರೂ ಕೂಡ ಜಾಗೃತಿ ಮಾಡಬೇಕು ಅಂತಂದ್ರೆ ಈ ಸಾಂಬ ಸೇನೆಯನ್ನು ಕಟ್ಟಬೇಕು. ಪ್ರತಿ ಹಳ್ಳಿ ಕೂಡ ಬರೀ ಯುವಕರು, ಆಮೇಲೆ ಯುವತಿಯರು, ತಾಯಂದಿರು ಎಲ್ಲರೂ ಕೂಡ ಅವರಿಗೆ ಸಂಸ್ಕಾರ ಕೊಡುವ ನಿಟ್ಟಿನಲ್ಲಿ ಒಳ್ಳೆ ರೀತಿಯಲ್ಲಿ ಬದುಕು ಕಟ್ಕೋ ಸಲುವಾಗಿ ಈ ಸಾಂಬ ಸೇನೆಯನ್ನು ಇದು ಮಾಡ್ಕೊಂಡಿದ್ವಿ. ಯಾಕಂದ್ರೆ ಸ್ವಲ್ಪ ಸಮಯ ತಗೊಂತೀನಿ, ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಎಲ್ಲ ವಿಚಾರಗಳು ಹೇಳಬೇಕಾಗ್ತದ. ಅವಾಗಲೇ ಗೊತ್ತಾಗ್ತದೆ, ಬರೀ ಕಿವಿಯಲ್ಲಿ ಕೇಳಿ ಬಿಡೋದಲ್ಲ. ಸ್ವಲ್ಪ ಒಂದು ಸಮಯ ತಗೊಂತೀನಿ. ನೋಡ್ತಿರ್ಬೋದು, ಒಂದು ತಾಯಿ ಯಾವಾಗ ಸಂಸ್ಕಾರ ಚಾಲು ಆಗ್ತದೆ ಅಂತಂದ್ರೆ, ಒಂದು ತಾಯಿ ಯಾವಾಗ ಗರ್ಭಧಾರಣೆ ಆಗ್ತದೆ ಅವಾಗಿನಿಂದ ಚಾಲು ಆಗ್ತದ. ಆ ಸಂಸ್ಕಾರ ಎಲ್ಲಿವರೆಗೆ ಅಂತ್ಯಗೊಳ್ತದೆ ಅಂತಂದ್ರ ಯಾವಾಗ ಆ ಶಿಶು ಜನನ ಆಗ್ತದಲ್ಲ, ಯಾವಾಗ ಮರಣ ಹೊಂದಿ ಭೂಮಿಯಲ್ಲೋ ಬೆಂಕಿಯಲ್ಲೋ ಸೇರುತ್ತಲ್ಲ ಅಲ್ಲಿವರೆಗೆ ಸಂಸ್ಕಾರ ಪ್ರಾರಂಭ ಆಗ್ತದ ನಮ್ದು ಪದ್ಧತಿಯಲ್ಲಿ. ಆ ಸಂಸ್ಕಾರ ಎಲ್ಲಿವರೆಗೆ ಅಂತಂದ್ರೆ ಯಾವಾಗ ಮರಣ ಹೊಂದ್ತದೆ ಅಲ್ಲಿ ತನಕ ಸಂಸ್ಕಾರನೇ ಇದೆ. ನೀವು ನೋಡ್ತಿರ್ಬೋದು, ಆ ಸಂಸ್ಕಾರ ಪಡ್ಲಿಕ್ಕೆ ನಾವು ಮುಂದೆ ನೋಡ್ಲಿಕ್ಕತ್ತೀವಿ. ಹಾಗಾಗಿ ಆ ಸಂಸ್ಕಾರ ಪಡಿಬೇಕು. ಆ ಸಂಸ್ಕಾರ ಎಲ್ಲಿ ಪಡಿಬೇಕಂತ ಹೇಳಿದೆ, ಪರಮ ಪೂಜ್ಯರು ಎಲ್ಲಿ ಮಠಗಳಿದಾವಲ್ಲ ಅಲ್ಲಿ ಸಂಸ್ಕಾರ ಪಡಿಬೇಕು. ಹಾಗಾಗಿ ನಾವು ಸಂಸ್ಕಾರ ಅಂತ ಹೇಳಿ, ಸಂಸ್ಕಾರ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕಲ್ಲ. ಸಂಸ್ಕಾರ ಅಂತಂದ್ರೆ ಒಂದು ಧಾರ್ಮಿಕ ವಿಧಿ, ನಾಗರಿಕತೆ, ದೋಷವನ್ನು ಸರಿಪಡಿಸುವುದು, ಶುದ್ಧ ಮಾಡುವಂಥದ್ದು, ಇದು ಸಂಸ್ಕಾರ. ನನ್ನಲ್ಲಿರುವಂತಹ ದೋಷಗಳನ್ನು ನಾನು ಸರಿಪಡಿಸಿಕೊಂಡು ನಾನು ಸಂಸ್ಕಾರವಂತನಾದ ಹಾಗೆ, ಇನ್ನೊಬ್ಬರಲ್ಲಿರುವಂತಹ ದೋಷಗಳನ್ನು ನಾನು ಸರಿಪಡಿಸಿದ್ರೆ ಅವ್ರಿಗೆ ಸಂಸ್ಕಾರವಂತ ಮಾಡಿದ ಹಾಗೆ. ಇದೊಂದು ಧಾರ್ಮಿಕ ವಿಧಿ. ಈ ಪ್ರಯತ್ನವನ್ನು ನಾವು ಎಲ್ಲರೂ ಕೂಡ ಮಾಡಬೇಕಾಗ್ಯದ. ನೀವು ನೋಡ್ತಿರ್ಬೋದು, ಒಂದು ಉತ್ಸವಗಳಲ್ಲಿ ಆನೆಗಳ ತರಿಸಿರ್ತಾರೆ. ಆ ಮಾವುತ ಹೇಳ್ದಂಗೆ ಎಷ್ಟು ಚಲೋ ಕೆಲಸ ಆನೆಗಳು ಮಾಡ್ತಿರ್ತಾವ. ಸೊಂಡೆ ತಂದ್ರೆ ಸೊಂಡೆ ಎತ್ತವ, ಕಾಲೆತ್ತಂದ್ರೆ ಕಾಲೆತ್ತವ, ಮಾಲೆ ಹಾಕಂದ್ರೆ ಮಾಲೆ ಹಾಕಿ ಆಶೀರ್ವಾದ ಮಾಡ್ತಾವ. ಮಂಗನಂತ ಮಂಗಕ್ಕೆ ಸಂಸ್ಕಾರ ಕೊಟ್ರ ನೀವು ಆಡಿಸಿದಂತೆ ಆಡಿವನೇ ಅಂತದ. ಗಿಣಿಗೆ ಸಂಸ್ಕಾರ ಕೊಟ್ರ ನೀವು ಹೇಳ್ದಂಗೆ ಕೇಳ್ತದ. ಕರಡಿಗೆ ಸಂಸ್ಕಾರ ಕೊಟ್ರೆ ನೀವು ಹೇಳ್ದಂಗೆ ಕೇಳ್ತದ. ಈ ಪ್ರಾಣಿ ಪಕ್ಷಿಗಳಿಗೆ ಸಂಸ್ಕಾರ ಕೊಟ್ಟರೆ ಹೇಳ್ದಂಗೆ ಕೇಳ್ತದ ಅಂತಂದ್ರೆ ಆ ಸಂಸ್ಕಾರ ನಮ್ಮ ಮಕ್ಕಳಿಗೆ ಯಾಕೆ ಕೊಟ್ಟಿಲ್ಲ ಅನ್ನೋದು ನಮ್ಮ ಪ್ರಶ್ನೆ. ನಮ್ಮ ಮಕ್ಕಳಿಗೆ ಕೊಡಬೇಕಲ್ಲ ಸಂಸ್ಕಾರ. ಇನ್ನೊಂದು ವಿಚಾರ ಹೇಳ್ತೀನಿ. ಒಂದು ನಮ್ಮ ಮನೆ ಹಿಂದೆ ಒಂದು ಗಿಡ ಹಚ್ಚಿರ್ತೀವಿ, ಒಂದು ಸಣ್ಣ ಪುಟ್ಟ ಒಂದು ಹೂವಿನ ಗಿಡ ಹಚ್ಚಿರ್ತೀವಿ. ಅದು 2 ದಿನಕ್ಕೊಂದ್ಸಲ ಅದಕ್ಕೆ ಗೊಬ್ಬರ ಬೇಕಾಗದೇನೋ, ಆಮೇಲೆ ನೀರು ಬೇಕಾದೇನೋ ವಿಚಾರ ಮಾಡಿ ಹಾಕ್ತೀವಿ. ಅದೇನಾದ್ರೂ ಬೇಡ, ಒಂದು ಟೊಂಗೆನ ಬೆಳೆದ್ರೆ ಅದಕ್ಕೆ ಕಟಿಂಗ್ ಅಂತ ಮಾಡ್ತೀವಿ, ಅದಕ್ಕೆ ಸೆಟ್ಟಿಂಗ್ ಅಂತ ಮಾಡ್ತೀವಿ. ಆದ್ರೆ ನಮ್ಮ ಮನೆಯಲ್ಲಿರುವಂಥ ಶಿಶುಗೆ ಆ ಸಸಿ ಕೊಟ್ಟಂಥ ಸಂಸ್ಕಾರ ಕೊಟ್ಟಿದ್ದೀವೇನು? ಕೊಟ್ಟಿಲ್ಲ. ಆ ಸಸಿ ಕೊಟ್ಟಂಥ ಸಂಸ್ಕಾರ ನಮ್ಮ ಮನೆಯಲ್ಲಿರುವಂಥ ಶಿಶುಗೆ ಏನಾದರೂ ಕೊಟ್ಟಿದ್ದೆ ಆದ್ರೆ ಆ ಸಸಿ ಬೆಳೆದ್ರೆ ಎಷ್ಟು ಚಲೋ ಕಾಣ್ತದಲ್ಲ, ಅದೇ ರೀತಿ ನಮ್ಮ ಮಕ್ಕಳು ಕೂಡ ಒಳ್ಳೆ ರೀತಿಯಲ್ಲಿ ಸಂಸ್ಕಾರ ಪಡಿತಾರೆ. ಹಾಗಾಗಿ ಆ ಸಂಸ್ಕಾರ ಎಲ್ಲಿ ಕೊಡಬೇಕು ಅಂತಂದ್ರೆ ಬರೀ ನಾವು ಅಷ್ಟೇ ಕೊಡ್ಬೇಕಲ್ಲ. ಯಾರು ಈ ಪೂಜ್ಯ ಭಾವದಲ್ಲಿ ಏನು ಈಗ ಮಠ ಮನೆಗಳಿರ್ತಾವ, ದೇವಸ್ಥಾನಗಳಿರ್ತಾವಲ್ಲ, ಅಲ್ಲಿ ಹೋಗಿ ಸಂಸ್ಕಾರ ಪಡಿಬೇಕಲ್ಲ. ಅವಾಗ ಮಾತ್ರ ಏನಾಗ್ತದೆ ಅಂತಂದ್ರೆ ನಮ್ಮ ಮಕ್ಕಳು ಎಲ್ಲರೂ ಕೂಡ ಸಂಸ್ಕಾರವಂತರಾಗ್ತಾರ, ನೀತಿ ನಿಯಮ ಬೆಳೀತದ. ಯಾರಾದ್ರೂ ಹಿರಿಯರು ಬಂದ್ರೆ ನಮ್ಮ ಮನೆಯಲ್ಲಿರುವಂಥ ಮಕ್ಕಳು ಹೇಳ್ತಾವ, ಬರೀ ನಮಸ್ಕಾರ, ಕುಂದ್ರಿ, ಚಾ ಕುಡಿಲೇನೋ, ನೀರು ಕುಡಿಲಿ ಅಂತ ಹೇಳಿ. ಈಗ ನೀವು ನೋಡ್ತಿರ್ಬೋದು, ಮನೇಲಿ ಯಾರಾದ್ರೂ ಬಂದ್ರಂತಂದ್ರ ಯಾರು ಕೂಡ ಮನೇಲಿ ಬರ್ರಿ ಅಂತ ಅನ್ನೋರು ಯಾರಿಲ್ಲ. ಅಲ್ಲೊಂದು ನಾಯಿ ಕಟ್ಟಿರ್ತಾರೆ, ಯಾರಂದ್ರೆ ಬಂದ್ರೆ ಬಗಳ್ರಿ ಅಂತ ಹೇಳ್ಬಿಟ್ಟಿರ್ತಾರ. ಇದು ನಮ್ಮ ಸಂಸ್ಕಾರ ಅಲ್ಲ. ನಮ್ಮ ಸಂಸ್ಕಾರ ಎಲ್ರಿಗೂ ಅತಿಥಿ ದೇವೋಭವ ಎನ್ನುವಂಥದ್ದು ನಮ್ಮ ಸಂಸ್ಕಾರ. ಅದನ್ನು ಮುಂದೆ ಬೆಳೆಸ್ಕೊಂಡು ಹೋಗ್ತಿರ್ಬೇಕು. ಒಂದು ಉದಾಹರಣೆ ಕೊಡ್ತೀನಿ. ಒಂದು ತಬಲ ಅಂತ ಢಕ್ಕ ಅಂತದ, ಏನದು
ಅದು ಯಾವುದೋ ಕಾಲ ಪ್ರಾಣಿ ಚರ್ಮ ಅದ, ಅದರಲ್ಲಿ ಯಾವುದೋ ಸತ್ತು ಹೋಗಿರುವಂಥ ಪ್ರಾಣಿ ಚರ್ಮ ಅದ. ಅದು ಅತಿ ಬಿಸಿಲು ಬಿದ್ರು ದಾರಿ ಬಿಡುತ್ತೆ, ಅತಿ ತಂಪು ಬಿದ್ರು ದಾರಿ ಬಿಡುತ್ತೆ. ಅದು ದಾರಿ ಬಿಡಬಾರ್ದು ಅಂತ ಹೇಳಿ ಏನು ಮಾಡ್ತಾರೆ ಅಂದ್ರೆ ಬಾರಿಸೋರು ಸುತ್ತಿಗೆ ಇಟ್ಕೊಂಡಿರ್ತಾರೆ. ಅದು ಸೂರಿಗೆ ಮತ್ತು ದಾರಿಗೆ ಬಂದಿಲ್ಲ ಅಂತಂದ್ರೆ ಅದಕ್ಕೆ ತಲೆ ಕಟ್ಟಿರ್ತಾರೆ, ಎಡಗೈನ ಬಾರಿಸಿ ನೋಡ್ತಾರೆ. ಒಂದು ಸರಿನೋ ಎರಡು ಸರಿ ತಲೆ ಕಟ್ಕೊಂಡಿರುವಂಥದ್ದು ಅದು ಏನು ಹೇಳ್ತಾರೆ, ಡಕ್ಕನ್ ಹೇಳ್ತಂತಂದ್ರೆ ನಾ ದಾರಿ ಬಂದಿನಿ ಅಂತ ಸರಿಯಾಗಿ ಬಾರಿಸ್ತದೆ. ಅದು ಜೀವಂತ ಚರ್ಮಗಳು, ಆ ಸತ್ತಿರುವಂಥ ಪ್ರಾಣಿ ಚರ್ಮ ಕೂಡ ಅದು ಬಡದಾಗ ದಾರಿ ಬರ್ತದೆ ಅಂತಂದ್ರೆ ಜೀವಂತ ಚರ್ಮಗಳು ದಾರಿ ಬಿಡೋದು ದೊಡ್ಡದಲ್ಲ. ದಾರಿ ತರಬೇಕು ಅಂತಂದ್ರೆ ಸಾಂಬ ಸೇನೆ ಮುಖಾಂತರ ಸಂಸ್ಕಾರ ಪಡೆದಾಗ ಮಾತ್ರ ದಾರಿ ಬರ್ತದೆ. ನೋಡ್ತಿರ್ಬೋದು, ಸೇತ ಒಬ್ಬ ವ್ಯಕ್ತಿ ಕುತ್ಕೊಂಡಿದ್ದಂತ, ಬಿಡಿ ಸೇತ ಕುತ್ಕೊಂಡಿದ್ದಂತ. ಆ ಸ್ವಲ್ಪ ಸಮಯದೊಳಗೆ ಏನಪ್ಪಾ ಅಂತಂದ್ರೆ ಅವ್ರು ಜನ್ಮ ಕೊಟ್ಟಿರೋ ತಂದೆ ಹೊಂದಿದ್ದಂತೀವಿ. ಬರ್ನಾಕ ಏನ್ ಮಾಡ್ತಾನಂತ ಅವ್ರ ತಂದೆ ನೋಡಿದ್ರು ಕೂಡ ಆತ ಏನು ವಿಚಾರ ಮಾಡಲಿಲ್ಲ ಅಂತ ಆತ ನೋಡ್ತಾ ಹೋದ್ರೆ ಸೇತ ಕೂತಿದ್ದಂತ. ಸ್ವಲ್ಪ ಸಮಯದೊಳಗೆ ಆ ಸೇದುವಂತ ವ್ಯಕ್ತಿ ಮಗ ಹೊಂದಿದ್ದಂತ. ಆ ಮಗ ಬಂದ ಕ್ಷಣ ಆ ಸೇದುವಂತ ವಸ್ತು ಹಿಂಗೆ ಆರಿಸ್ದಂತ. ಆ ಬಾಯ ಒಳಗಡೆ ಹೋಗಿತ್ತಲ್ಲ, ಮಗನಿಗೆ ಏನಾದ್ರು ಕಾಣ್ತದೆ ಅಂತ ಹೇಳಿ ಏನ್ ಮಾಡ್ದಂತ ನುಂಗ್ದಂತ. ಪಕ್ಕದಲ್ಲಿರೋ ವ್ಯಕ್ತಿ ಕೇಳ್ತಾನೆ, ಅಲ್ಲೋ ನೀನು ಜನ್ಮ ಕೊಟ್ಟಿರುವಂತ ತಂದೆಗೆ ಹೆದರ್ಲ, ನಿನ್ ಮಗನಿಗೆ ಹೆದರ್ತಿಲ್ಲ ಅಂತ ಹೇಳಿದಾಗ ಅವನ್ ಮಾತು ಹೇಳ್ತಾನಂತ, ನಮ್ಮಪ್ಪ ಮಾಡಿರೋಂಥ ಚಟಗಳನ್ನ ಮಾಡ್ಕೊಂಡ್ ಬಂದಿದ್ದೀನಿ, ಆದ್ರೆ ನಾ ಮಾಡೋಂಥ ಚಟ ನನ್ನ ಮಗ ಮಾಡಬಾರ್ದು ಅಂತೇಳಿ ಹೆದರಿಬಿಟ್ಟು ಆರಿಸಿದ್ದೀನಿ ಅಂತ ಹೇಳ್ತಾನಂತ. ಹಾಗಾಗಿ ನಾವು ಮಾಡೋಂಥ ಚಟಗಳು ನಮ್ಮ ಮಕ್ಕಳಿಗೆ ಗೊತ್ತಾಗಬಾರ್ದು. ಆದಷ್ಟು ನಾವು ಚಟ ಬಿಟ್ಟರೆ ಒಳ್ಳೇದು ಅನ್ಕೊಂಡ್ಬಿಟ್ಟು ಸಂದರ್ಭದಲ್ಲಿ ಹೇಳ್ತೀನಿ. ಹಾಗಾಗಿ ಬರೀ ಚಟಗಳಷ್ಟೇ ಅಲ್ಲ, ಬರೀ ಚಟಗಳ ಬಗ್ಗೆ ಮಾತಾಡ್ತಾ ಇದೀವಿ. ನೀವು ನೋಡ್ತಿರ್ಬೋದು ಕಲ್ಯಾಣ ಕರ್ನಾಟಕ ಹೆಂಗದ ಅಂತಂದ್ರೆ ಬರೀ ಕರ್ನಾಟಕದಲ್ಲಿ ವಿಚಾರ ಮಾಡಿ ನೋಡ್ರಿ, ಬೆಳಕಡಿ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಎಷ್ಟು ವ್ಯತ್ಯಾಸ ಇದೆ ಗೊತ್ತೇನು? ದಕ್ಷಿಣ ಉತ್ತರ ಕರ್ನಾಟಕ ಅಂತಂದ್ರೆ ಏನು ಅನ್ಕೊಂತಾರ, ಅಲ್ಲೆಲ್ಲ ಏನಪ್ಪಾ ಅಂತಂದ್ರೆ ಅವರಿಗೆ ವಿದ್ಯೆ ಇಲ್ಲ, ಜ್ಞಾನ ಇಲ್ಲ, ಬುದ್ಧಿ ಇಲ್ಲ ಅಂತ ರಾಜ್ಯ. ನಮ್ಮ ಕಲ್ಯಾಣ ಕರ್ನಾಟಕ ಅಂತ ಬಹಳಷ್ಟು ಜನ ಒಂದು ಮೂಢನಂಬಿಕೆ ಇದೆ, ಅವ್ರ ಹತ್ರ ತಲೆ ಅಲ್ಲದ. ಅದು ಸತ್ಯನೂ ಹೌದು. ಎಷ್ಟೋ ಕೋಟ್ಯಾಂತರ ರೂಪಾಯಿ ಬಜೆಟ್ ನಮ್ಮ ಕಲ್ಯಾಣ ಕರ್ನಾಟಕ ಬಂದರೂ ಕೂಡ ಯಾವುದೂ ಆಗ್ತಾ ಇಲ್ಲ. ನೀವು ಒಂದು ಹಳ್ಳಿಗೆ ಹೋರಿ, ಒಂದು ಹಳ್ಳಿ ರಸ್ತೆ ಸರಿ ಇಲ್ಲ, ಚರಂಡಿ ಸರಿ ಇಲ್ಲ, ನಾಲಿ ಸರಿ ಇಲ್ಲ, ಪ್ರತಿಯೊಂದು ಸರಿ ಇಲ್ಲ, ಒಂದು ಸ್ಕೂಲ್ ಇಲ್ಲ, ಕರೆಕ್ಟಾಗಿ ಎಜುಕೇಶನ್ ಇಲ್ಲ, ಸ್ಕೂಲಲ್ಲಿ ಮಕ್ಕಳಿಗೆ ಪಾಠ ಮಾಡುವಂತ ಮೇಸ್ಟ್ರು ಇಲ್ಲ, ಯಾರು ಕೂಡ ಕರೆಕ್ಟಾಗಿ ಕೆಲಸ ಮಾಡ್ತಾ ಇರಲ್ಲ. ಅದಕ್ಕೆ ಕಾರಣ ಸರ್ಕಾರ ಅಷ್ಟೇ ಅಲ್ಲ, ನಾವು ಕೂಡ ಇದೀವಿ. ಯಾಕಂತಂದ್ರೆ ನಾವು ಟ್ಯಾಕ್ಸ್ ಕಟ್ಬಿಟ್ಟು ಪ್ರತಿಯೊಬ್ರು ಕೂಡ ನೇಮಕ ಮಾಡಿದೀವಿ ಅಂತಂದ್ರೆ ಅದು ಕರೆಕ್ಟಾಗಿ ನಮಗೆ ವ್ಯವಸ್ಥೆ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಕಾರಣ ನಾವು. ಯಾಕೆ ನಾವು ಕಾರಣ ಆಗ್ತೀವಿ ಅಂತಂದ್ರೆ ನಮ್ಮಲ್ಲಿ ಜಾತಿ ಮತ ಭೇದ ರಾಜಕೀಯ ಬಂದು ನಾವೆಲ್ಲರೂ ಒಡಗಡೆ ಹೋಗಿದೀವಿ. ಆ ನಿಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ನಾವು ಹಿಂದುಳಿದೀವಿ. ಆಗೋಸ್ಕರ ಈ ಸಾಂಬ ಸೇನೆ ಪ್ರತಿಯೊಂದು ಹಳ್ಳಿಯಲ್ಲಿ ಜಾತಿ ಮತ ಭೇದವನ್ನು ಮರೆತು ನಾವೆಲ್ಲರೂ ಕೂಡ ಒಂದಾಗಿ ಅಲ್ಲೇನಾದ್ರೂ ಯಾರಿಗ ಏನಾದ್ರೂ ಸಮಸ್ಯೆ ಆದ್ರೂ ಕೂಡ ಆ ಸಮಸ್ಯೆ ಬಗೆಹರಿಸೋಕ್ಕೋಸ್ಕರನೇ ಸಾಂಬ ಸೇನೆ ಮಾಡ್ಬೇಕಂತ ಹೇಳ್ಬಿಟ್ಟು ಅವರ ಪೂಜ್ಯರ ಒಂದು ನೇಮ ಆಗಿದೆ. ಹಾಗಾಗಿ ಯಾವುದೇ ಇರಲಿ, ಯಾವುದೋ ಒಂದು ಕೋರ್ಟ್ ಪ್ರಾಬ್ಲಮ್ ಇರ್ತದ, ಒಂದು ಕಚೇರಿ ಪ್ರಾಬ್ಲಮ್ ಇರ್ತದ, ಒಂದು ಹೊಲದ ಪ್ರಾಬ್ಲಮ್ ಇರ್ತದ, ಅದು ಯಾರ ಹತ್ರ ಹೋದ್ರೂ ಕೂಡ ಆಗಲ್ಲ. ಯಾಕಂತಂದ್ರೆ ಇಲ್ಲಿ ಸಾಂಬ ಸೇನೆ ಅಂತಂದ್ರೆ ಯಾವ್ದು ರಾಜಕೀಯ ಅಲ್ಲ, ಎಲ್ಲರೂ ಕೂಡ ಬಂದ್ ಕೇಸ್ ಕೈ ಕಟ್ಟಿ ನಮಸ್ಕಾರ ಮಾಡಿ ಹೋಗ್ತಾರ. ಎಲ್ಲ ರಾಜಕೀಯ ವ್ಯಕ್ತಿಗಳು ಎಲ್ಲರೂ ಕೂಡ ಬರ್ತಾರ. ಹಂಗಾಗಿ ಇವರ ಒಂದು ಶಕ್ತಿಯಿಂದ ನಾವೆಲ್ಲರೂ ಕೂಡ ಹಳ್ಳಿಗಳಿಗೆ ಸಾಂಬ ಸೇನೆ ಮಾಡೋದು, ಅದು ಹಳ್ಳಿಗೆ ನಾವು ಮಾಡ್ತಿರ್ತೀವಿ. ಆದ್ರೆ ನಮ್ಮ ಗ್ರಾಮದಲ್ಲಿ ನಾವು ಏನ್ ಮಾಡ್ಬೇಕು ಅಂತ ಹೇಳಿ ವಿಚಾರ ಮಾಡ್ಬೇಕಲ್ಲ. ನಾವು ಏನ್ ಮಾಡ್ಬೇಕು ನಮ್ಮ ಗ್ರಾಮದಲ್ಲಿ ಸಂಘಟನೆ ಮಾಡಂತಂದ್ರೆ ಬರೀ ಅದಂತಲ್ಲ. ಸಂಘಟನೆ ಅಂತಂದ್ರೆ ನಾವೆಲ್ಲರೂ ಕೂಡ ಒಂದು ಕಡೆ ಕೂತಿ ಒಂದು ಹುಣ್ಣಿಮೆಗೆ ನಾವೆಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಊಟ ತಗೊಂಡ್ಬಿಟ್ಟು ಒಂದು ಕಡೆ ಕೂತಿ ನಾವೆಲ್ಲರೂ ಆರಾಮಿದೀವಿ ಅಂತ ಹೇಳ್ಬಿಟ್ಟು ನಮ್ಮ ಬದುಕು ಬಗ್ಗೆ ಯಾರು ಚಿಂತನೆ ಮಾಡ್ತೀವೇನು? ಯಾರು ಮಾಡಲ್ಲ. ಅದು ಬೇಕಾಗೇ ಇಲ್ಲ. ಬರೀ ಧಾರಾವಾಹಿ ಟಿವಿ ಮಾಧ್ಯಮ ಅನ್ಕೊಂಡ್ಬಿಟ್ಟು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ತಲೆಯಲ್ಲಿ ಬರೀ ವಿಷ ಬಿಡ್ತಾ ಇದ್ದಾರೆ ಹೊರತಾಗಿ ಬೇರೆ ಯಾವುದೂ ಇಲ್ಲ. ಹಾಗಾಗಿ ನಾವು ವಿಚಾರ ಮಾಡಬೇಕು. ನಾವು ಸಾಂಬ ಸೇನೆ ಕಟ್ಟಿದ ಮೇಲೆ ಏನ್ ಮಾಡಬೇಕು ಅಂತಂದ್ರೆ ಪ್ರತಿ ಹಳ್ಳಿಯಲ್ಲಿ ನಮ್ಮ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಒಂದು ಹುಣ್ಣಿಗೆ ಒಂದಿನ ನಾವು ಹೊಸ ಮಂದಿ ಒಂದು ಕಡೆ ಗಂಡು ಮಕ್ಕಳು, ಒಂದು ಕಡೆ ಹೆಣ್ಣು ಮಕ್ಕಳು ಪ್ರತಿಯೊಬ್ರು ಕುಂತಿ ಅವ್ರ ಮನೆ ನೀವು ಏನಾದ್ರು ತಗೊಂಬನ್ನಿ ಒಂದು ಕಡೆ ಕುಟ್ಟಿ ಸಹ ಭೋಜನ ಮಾಡೋ ಮುಖಾಂತರ ನಮ್ಮಲ್ಲಿ ವಾಸ್ತವ್ಯ ಪ್ರೀತಿ ಜಾತೀಯತೆ ಹೋಗಿ ನಾವೆಲ್ಲರೂ ಕೂಡ ಒಂದು ಹೇಳುವಂತ ಮನೋಭಾವನೆ ಬರ್ತದ. ಹಾಗಾಗಿ ನಾವೆಲ್ಲರೂ ಕೂಡ ಮಾಡಬೇಕು. ಕೆಲವರು ಹೇಳ್ತಾರೆ ನಮ್ಮಲ್ಲಿ ಆಚಾರ ವಿಚಾರ ಏನಿಲ್ರಿ, ನಾವು ಹೇಗಿದ್ದೀವಿ, ನಾವು ಹೆಂಗೋ ಬದುಕ್ತಾ ಇದೀವಿ ಅಂತ. ಅವರಿಗೂ ಕೂಡ ಪರಮ ಪೂಜ್ಯರಿಂದ ಯಾರೇ ಇರಲಿ, ನೀವು ಯಾವುದೇ ಜಾತಿ ಇರಲಿ ಏನೇ ಇರಲಿ, ಅವರಿಂದ ಲಿಂಗ ಧಾರಣೆ ಮಾಡಿಕೊಂಡು ಇವತ್ತಿನಿಂದ ನಾನು ಶುದ್ಧ ಮನ ಶುದ್ಧ ತನು ಶುದ್ಧ ಇಟ್ಕೊಂಡು ಒಂದು ಲಿಂಗಾಚರಣೆಯಾಗಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋ ಮುಖಾಂತರ ನಮ್ಮ ಬಾಳವನ್ನು ಬೆಳಕು ಮಾಡ್ಕೋತೀವಿ ಅನ್ನೋ ನಿಟ್ಟಿನಲ್ಲಿ ನಾವು ಪ್ರತಿ ಹಳ್ಳಿ ಸಾಂಬ ಸೇನೆ ಮಾಡಿ ನಾವು ಒಳ್ಳೆಯ ರೀತಿಯಲ್ಲಿ ನಾವು ಬದುಕು ಕಟ್ಕೋಬೇಕು ಅಂತ ಹೇಳಿ ಈ ಒಂದು ವ್ಯವಸ್ಥೆ ನಾವು ಎಲ್ಲರೂ ಕೂಡ ಹಳ್ಳಿಯಲ್ಲಿ ಮಾಡಬೇಕು. ಇದೇ ಒಂದು ಉದ್ದೇಶ, ಬಿಟ್ಟು ಬೇರೆ ಏನು ಉದ್ದೇಶ ಇಲ್ಲ. ಈಗ ಅಪ್ಪ ಅವ್ರ ಸಾಂಬ ಸೇನೆ ಕರೆದಾನಂತಂದ್ರೆ ಅವ್ರು ಯಾವಾಗ ಕರೀತಾರೋ ಮಠಕ್ಕೆ ಹೋಗೋದು, ಮತ್ತೆ ಅಲ್ಲಿ ಹೋಗೋದು, ಅಲ್ಲಿ ಹೋರಾಟ ಇಲ್ಲಿ ಹೋರಾಟ ಅಂತಲ್ಲ. ಯಾಕೆ ಸಾಂಬ ಸೇನೆ ಅಂತಂದ್ರೆ ನಿಮ್ಮ ಬದುಕನ್ನು ನೀವು ಒಳ್ಳೆ ರೀತಿಯಲ್ಲಿ ಕಟ್ಕೊಳ್ರಿ, ನಿಮ್ಮ ಮಕ್ಕಳನ್ನು ಕರೆಕ್ಟಾಗಿ ಜವಾಬ್ದಾರಿಯಿಂದ ನೋಡ್ಕೊಳ್ರಿ, ನಿಮ್ಮ ಗಂಡನ್ನರು ಒಳ್ಳೆ ರೀತಿಯಲ್ಲಿ ಇದು ಮಾಡ್ರಿ, ನಿಮ್ಮ ಹೆಂಡತಿಯರನ್ನು ಪ್ರತಿಯೊಬ್ಬರು ಕೂಡ ಒಳ್ಳೆ ರೀತಿಯಲ್ಲಿ ಅವರಿಗೆ ಒಳ್ಳೆ ರೀತಿಯಲ್ಲಿ ಪ್ರೀತಿ ವಾತ್ಸಲ್ಯದಿಂದ ನೋಡ್ರಿ ಅನ್ನೋ ನಿಟ್ಟಿನಲ್ಲಿ ಸಂಸ್ಕಾರ ಕೊಡೋದೇ ಸಾಂಬ ಸೇನೆ. ಅದು ಬಿಟ್ಟು ಯಾವುದೂ ಇಲ್ಲ. ಅದು ಆದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಯಾರಿಗೆ ಏನೋ ಒಂದು ತೊಂದರೆ ಆದ್ರೂ ಕೂಡ ಅದರ ತೊಂದರೆಯನ್ನು ಬಗೆಹರಿಸೋಕ್ಕೋಸ್ಕರ ಸಾಂಬ ಸೇನೆ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಸಾಂಬ ಸೇನೆಯಲ್ಲಿ ನಾವು ಬರೀ 100 ಜನ ಅಲ್ಲ, 200 ಜನ ಅಲ್ಲ, 300 ಜನ ಅಲ್ಲ, ನಮ್ಮ ಪ್ರತಿಯೊಬ್ಬ ಗ್ರಾಮದ ಪ್ರತಿಯೊಬ್ಬರು ಕೂಡ ಸಾಂಬ ಸೇರಿ ತಿಂಗಳಿಗೆ ಒಂದು ಸಲ ಆಗಲಿ ನಾವೆಲ್ಲರೂ ಕೂಡ ಒಂದು ಕಡೆ ಸೇರಿ ಒಳ್ಳೆ ರೀತಿ
ರೀತಿ ಪ್ರೀತಿ ಬಾಂಧವ್ಯದಿಂದ ಒಂದು ಕಡೆ ಸಹಭೋಜನ ಮಾಡ್ತಾ, ಯಾರಿಗೆ ಲಿಂಗ ದೀಕ್ಷೆಗಳಾಗಿಲ್ಲ ಅವರೆಲ್ಲರೂ ಕೂಡ ಲಿಂಗ ದೀಕ್ಷೆ ತಗೊಂತ ನಾವೆಲ್ಲರೂ ಕೂಡ ಒಂದೇ ರೀತಿ ಒಂದೇ ಕಡೆ ಕುಂತಿ ಒಳ್ಳೆ ರೀತಿ ಪ್ರಾರ್ಥನೆ ಮಾಡೋ ಮುಖಾಂತರ ನಾವೆಲ್ಲರೂ ಕೂಡ ನಮ್ಮ ಬದುಕು ಸವಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಪಿಜಿ ಅವರಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರ ಹೇಳಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಜೈ ಹಿಂದ್.